ರಾಮದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ ಕ್ಷೇತ್ರದ ಎಲ್ಲ ದೇವದೇವರುಗಳ ಪಾದರವಿಂದಗಳಲ್ಲಿ ಗಣಪನ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ವಿದ್ವತ್ ಗಣ್ಯರಿಗೆ, ಎಲ್ಲ ಹಿರಿಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಕಾರಣ ಗಣೇಶೋತ್ಸವದ ಕಾರ್ಯಕ್ರಮ. ನಾವು ಅನೇಕ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ. ಆದರೆ ನಮ್ಮ ಎಲ್ಲ ಹಬ್ಬ ಹರಿದಿನಗಳಿಗೂ ತನ್ನದೇ ಆದಂಥ ಧಾರ್ಮಿಕ ಇತಿಹಾಸ ಇದ್ದರೆ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ. 132 ವರ್ಷಗಳ ಹಿಂದೆ ಜಾತಿ ಮತ ಪಂಥಗಳ ಹೆಸರಿನಲ್ಲಿ ತನ್ನ ಅಸ್ತಿತ್ವವನ್ನೇ ಮರೆತು ಹರಿದು ಹಂಚೋಗಿದ್ದಂಥ ಹಿಂದೂ ಸಮಾಜವನ್ನ ಮತ್ತೊಮ್ಮೆ ಸಂಘಟಿಸಬೇಕು ಅನ್ನೋ ಧ್ಯೇಯವಾಕ್ಯವೊಂದಿಗೆ ಗರ್ಭಗುಡಿಯಲ್ಲಿದ್ದಂಥ ಗಣಪನನ್ನ ಬೀದಿಗೆ ತಂದಿಟ್ಟು ಇಡೀ ಹಿಂದೂ ಸಮಾಜವನ್ನ ಒಗ್ಗಟ್ಟನ್ನಾಗಿಸುವಂಥ ಕೆಲಸವನ್ನ ಬಾಲಗಂಗಾಧರನಾಥ ತಿಲಕರು ಶುರು ಮಾಡಿದ್ರು. ಆ ಸಮಯದಲ್ಲಿ ಯಾವ ಪರಿಸ್ಥಿತಿನಲ್ಲಿ ಹಿಂದೂ ಸಮಾಜ ಇತ್ತು ಅಂದ್ರೆ, ಕವಿಗಳು ಬರೀತಾರಲ್ಲ, ಮಾತಿರದ ಕಂಠದೊಳು ಭಯಭೀತ ಭಾವದೊಳು ಹಿಂದೂ ಬಂಧುಗಳೆಲ್ಲ ಹರಿದು ಹಂಚಿರಲು, ವರುಷ ಸಾಸಿರದಿಂದ ಪದಪ್ರಹಾರವ ಸರಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು, ಉರುಳ ಹಗ್ಗದ ಹಾರ ತಾಯ ಕೊರಳ ಬಿಗಿದಿಹುದು, ದಾಸ್ಯ ಮದಿರಿಯ ಕುಡಿದು ದೇಶ ಮಲಗಿಹುದು, ಹೀನ ದೀನರು ಇವರ ಹತಭಾಗ್ಯರೆಂದು ಹಿಂದೂ ಸಂತಾನವನ್ನು ಜಗವು ಜರಿಯುತ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜಗಳನ್ನು ಒಗ್ಗೂಡಿಸುವಂತ ಅವಶ್ಯಕತೆ ಇತ್ತು. ಯಾವ ರೀತಿ ಒಗ್ಗಟ್ಟನ್ನಾಗಿಸಬೇಕು ಹಿಂದೂಗಳನ್ನ? ಒಂದು ಸೂತ್ರಬದ್ಧ ಕಾರ್ಯವನ್ನ ಹಿಡಿದು ಅಸ್ಮಿತೆಯ ಆಧಾರದ ಮೇಲೆ ಹಿಂದೂಗಳನ್ನು ಒಗ್ಗೂಡಿಸಬೇಕಾಗಿತ್ತು. ಅಸ್ಮಿತೆಯ ಜೀವಂತ ಮೂರ್ತ ಸ್ವರೂಪವಾಗಿ ಗಣಪತಿ ಮುಂದೆ ಬಂದ್ರು. ಆ ಗಣಪತಿಯ ಸಾರ್ವಜನಿಕ ಗಣೇಶೋತ್ಸವ ಮೂಲಕ ಬಾಲಗಂಗಾಧರನಾಥ ತಿಲಕರು ಹಿಂದೂಗಳನ್ನು ಒಗ್ಗೂಡಿಸುವಂತ ಕೆಲಸ ಮಾಡಿದ್ರು. 132 ವರ್ಷಗಳ ಹಿಂದೆ ಹಿಂದೂಗಳ ಸಂಘಟನೆಗಾಗಿಯೇ ಅಂತ ನಿರ್ಮಾಣವಾದಂತ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳಲ್ಲಿ ಎಂತೆಂಥ ಹಿಂದೂ ಕ್ರಾಂತಿಕಾರಿಗಳು ದೇಶಕ್ಕೋಸ್ಕರ ತಯಾರಾಗಿ ಬಂದರು. ಅಭಿನವ ಭಾರತ ಕ್ರಾಂತಿಕಾರಿ ಸಂಘಟನೆಯ ಸಮಸ್ತ ಕ್ರಾಂತಿಕಾರಿಗಳು ಹುಟ್ಕೊಂಡಿದ್ದೇ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳ ಅಡಿನಲ್ಲಿ 132 ವರ್ಷಗಳ ಹಿಂದೆ. ಇಡೀ ಭಾರತದ ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನ ತೋರಿದಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರ ಪ್ರಥಮ ರಾಷ್ಟ್ರೀಯವಾದಿ ಭಾಷಣ ನಡೆದಿತ್ತು ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳ ಅಡಿನಲ್ಲಿ. ಕ್ರಾಂತಿಕಾರಿಗಳನ್ನೇ ನಿರ್ಮಾಣ ಮಾಡುವ ಕ್ರಾಂತಿಕಾರಿಗಳ ಕಾರ್ಖಾನೆಯಾಗಿ ಕೆಲಸ ಮಾಡಿದಂತ ಅದೇ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳ ಅಡಿನಲ್ಲಿ 132 ವರ್ಷಗಳ ನಂತರ ಇವತ್ತು ನಾನು ನೀವು ಬಂದು ಕೂತಿದ್ದೀವಿ. ಯಾವ ಕಾರಣಕ್ಕೆ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದ್ರು, ಆ ಕಾರಣ ಇವತ್ತಿಗೂ ಪ್ರಸ್ತುತ. ಇವತ್ತಿಗೂ ಮತ್ತೊಮ್ಮೆ ಹಿಂದೂಗಳನ್ನ ಸಂಘಟಿಸುವಂತ ಅವಶ್ಯಕತೆ ಇದೆ. ಹಿಂದೂ ಸಮಾಜವನ್ನು ಒಗ್ಗಟ್ಟಾಗಿಸುವಂತ ಅವಶ್ಯಕತೆ ಇದೆ. ಯಾಕೆ ಸಂಘಟಿತರಾಗಬೇಕು? ನಾನು ಹೇಳ್ತಿರುವಂತ ಮಾತಲ್ಲ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನುಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಹಿಂದೂ ಸಮಾಜವನ್ನ ಒಗ್ಗಟ್ಟನ್ನಾಗಿಸ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ. ಆ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬರಬೇಕು. ಆದ್ರೆ ನಮ್ಮ ದೌರ್ಭಾಗ್ಯ ಹೇಳ್ಕೊಳ್ಳಿಕ್ಕಿದ್ದೀವಿ. ಜಗತ್ನಲ್ಲಿ 120 ಕೋಟಿ ಜನ ಹಿಂದೂಗಳ ಜನಸಂಖ್ಯೆ. ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತು ಇವತ್ತು ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಆಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ, ಒಬ್ಬ ಹಿಂದೂ ಶೆಟ್ಟಿ ಆಗ್ತಾರೆ, ಒಬ್ಬ ಹಿಂದೂ ಪೂಜಾರ ಆಗ್ತಾರೆ, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೊನೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ. ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಬರುವ ಸಂದರ್ಭಕ್ಕೆ ಜಾತಿ, ಉಪಜಾತಿ, ಮತ,
ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯಾಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ, ನಮ್ಮ ಪರಂಪರೆ ಉಳಿವು. ಈ ಸಂಘಟಿತ ಬಲ ಒಮ್ಮೆ ಹಿಂದೂ ಸಮಾಜದಲ್ಲಿ ಬಂದ್ರೆ ಸಾಕು, ಜಗತ್ತಲ್ಲಿ ಎಂತೆಂತ ಬದಲಾವಣೆ ತರಬಹುದು. ನಾವು ನಮ್ಮ ಹಿರಿಯರು ಈಗಾಗಲೇ ತೋರಿಸ್ಕೊಟ್ಟು ಹೋಗಿದ್ರಲ್ಲ. 132 ವರ್ಷಗಳ ಹಿಂದೆ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳ ಅಡಿನಲ್ಲಿ ಗಣೇಶನ ಆಶೀರ್ವಾದದಿಂದ ಇಡೀ ಹಿಂದೂ ಸಮಾಜ ಏಕಕಾಲಕ್ಕೆ ಒಗ್ಗಟ್ಟಾಗಿ ಬಂತು. ಪರಿಣಾಮ ಒಮ್ಮೆ ಸಂಘಟಿತರಾದ್ವಿ. 200 ವರ್ಷದ ದಾಸ್ಯದ ಮದುರೆಯನ್ನೇ ಮೀರಿ ಸ್ವಾಭಿಮಾನದಿಂದ ಎದ್ದು ನಿಂತು ಇಡೀ ಭಾರತಕ್ಕೆ ಸ್ವತಂತ್ರ ತಂದುಕೊಡುವಂತ ಸ್ವಾಭಿಮಾನಿ ಭಾರತೀಯರಾಗಿ ಜಾಗೃತರಾದ್ವಿ ನಾವು. ಒಮ್ಮೆ ಬಹಳ ಹಿಂದೆ ಬೇಡ, ಕೆಲವು ದಶಕಗಳ ಹಿಂದೆ ಪೂಜ್ಯನ ಅಶೋಕ್ ಸಿಂಗಾಜಿಯವರು ಇದೇ ನೆಲದಲ್ಲಿ ನಿಂತು ಇಡೀ ಹಿಂದೂ ಸಮಾಜಕ್ಕೆ ಕರೆಯನ್ನ ಕೊಟ್ಟಿದ್ರು. अशोक सिंगाजी और करे ಕೊಡ್ತಾರೆ, रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ಅಶೋಕ್ ಸಿಂಗಾಜಿ ಅವರ ಕರೆ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು. ಹಿಂಜರಿದಿರಿ ಕಾರ ಸೇವಕರೇ. ಒಂದು ಕರೆ ಅಶೋಕ್ ಸಿಂಗಾಜಿ ಅವರು ಒಂದು ಕರೆಗೆ ಕೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿ ಬಂದ್ರಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಜಾತಿ, ಮತ, ಪಂಥ, ಪಂಗಡ, ರಾಜಕೀಯ ಆಸಕ್ತಿ ಎಲ್ಲ ಒಡಕು ತೊಡಕು ನಡುವಿನ ಭೇದಗಳನ್ನೆಲ್ಲವನ್ನು ಮರೆತು ಇಡೀ ಹಿಂದೂ ಸಮಾಜ ಹಿಂದುತ್ವವನ್ನು ಏಕಛತ್ರಾಚಾಯದೆಡೆಗೆ ಬಂದು ರಾಮರಿಗೋಸ್ಕರ ಏಕಕಂಠ ಸ್ವರೂಪವಾಗಿ ಜಯಘೋಷಗಳನ್ನು ಹಾಕ್ತಾ ರಾಮ್ ಲಲ್ಲಾ ಮಾಂಗೆ ಮಂದಿರ್ ವಹಿ ಬನಾಯಿಂಗೆ, ಬಚ್ಚಾ ಬಚ್ಚಾ ರಾಮಕ, ಜನ್ಮ ಭೂಮಿಗೆ ಕಾಮಕ ಅಂತ ನಮ್ಮ ಹಿರಿಯರು ಶ್ರೀರಾಮಚಂದ್ರಿಗಾಗಿ ಜಯಘೋಷಗಳನ್ನು ಹಾಕ್ತಾ ರಾಮರ ಕಾರ್ಯಸೇವೆ ಸಾಕಾರಗೊಳಿಸಿದ್ರಲ್ಲ. ಬಹಳ ಜನ ತಾಯಿಂದ್ರು ಸೇರಿದ್ರ ಸುಂದರ ಸಂಖ್ಯೆನಲ್ಲಿ. ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ರಾಮ ಮಂದಿರದ ರಾಮ ಜನ್ಮಭೂಮಿಯ ಕಾರ್ಯ ಸಾಕಾರಗೊಂಡಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಿಂದಿರೇ. ಕಾರಣ ಅಂದು ಅಯೋಧ್ಯೆ ಪುಣ್ಯಭೂಮಿನಲ್ಲಿ ರಾಮ ಜನ್ಮಭೂಮಿಗೋಸ್ಕರ ಕಾರ್ಯಸೇವೆ ಮಾಡ್ಲಿಕ್ಕೆ ಅಂತ ನಿಂತಿದ್ದಂತ 3.5 ಲಕ್ಷ ಜನ ಹಿಂದೂ ಕಾರ್ಯಕರ್ತರಲ್ಲಿ 36,000 ಜನ ತಾಯಿಂದ್ರು ಹೆಣ್ಮಕ್ಳು ಕಾರ್ಯಸೇವಕರಾಗಿ ನಿಂತು ರಾಮರಿಗೋಸ್ಕರ ಶ್ರಮಿಸಿದ್ದಾರೆ. ಮುಂದೆ ಮಾತಾ ಉಮಾ ಭಾರತಿ, ಕಾವಿ ತೊಟ್ಟಂತ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಿಂದ್ರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನ ಮಾಡಿ ರಾಮರಿಗೋಸ್ಕರ ಭಜನೆಗಳನ್ನು ಹಾಡ್ತಾ ಹಾಡುಗಳನ್ನ ಹಾಡ್ತಾ ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ ಮೇ ಗೀತಾ है, जीवन की धड़कन रामायण पग पग पर बनी पुनीता है, यदि राम नहीं है तो श्वासों में जीवन का गटरीता है, नरनाहर श्री पुरुषोत्तम का हम मंदिर भव्य बनाएंगे, सौगंध राम की काते हम मंदिर वही बनाएंगे ಅಂತ ನಮ್ಮ ತಾಯಿಂದ್ರು ಹಾಡ್ತಾ ಹಾಡ್ತಾ ರಾಮರಿಗೋಸ್ಕರ ಶ್ರಮಿಸಿದ್ರಲ್ಲ. 36,000 ಜನ ತಾಯಿ ರಾಮ ಭಕ್ತಿ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಸಂಘಟಿತ ಬಲದ ಪ್ರತಿಫಲ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆ ರಾಮ್ ಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರ ಕಣ್ತುಂಬಿಸಿಕೊಳ್ಬೇಕಂದ್ರೆ ಅದರ ಹಿಂದೆ ಎಷ್ಟು ದೊಡ್ಡ ಸಂಘಟಿತ ಬಲದ ಕೆಲಸ ಬೇಕಾಯಿತು. ಈಗ ಹಿಂದೂ ಸಮಾಜ ಅಯೋಧ್ಯೆ ಜನ್ಮಭೂಮಿ ಕೆಲಸ ಮುಗಿತಲ್ಲ, ರಾಮ ಮಂದಿರ ನಿರ್ಮಿಸಿ ಆಯ್ತಲ್ಲ, ರಾಮ ಜನ್ಮಭೂಮಿ ಕೆಲಸ ಸಾಕಾರಗೊಳ್ತಲ್ಲ, ಧರ್ಮದ ಕೆಲಸ ಮುಗಿತಲ್ವ ಅಂತ ಹಿಂದೂ ಸಮಾಜ ಸುಮ್ಮನೆ ಕೂರೋದಲ್ಲ. ರಾಮ ಮಂದಿರ ಕಟ್ಟಿದ ಕೂಡಲೇ ಹಿಂದೂ ಧರ್ಮದಲ್ಲಿರುವಂತಹ ಧರ್ಮ ಜಾಗೃತಿ ಸಂಘಟಿತ ಬಲ ಸ್ತಬ್ಧಗೊಳ್ಳೋದಲ್ಲ. ಕಟ್ಟಿರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾತ್ರ. ಮುಂದೆ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ, ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಭಾರತದ ಮನೆ ಮನೆಗಳನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ. ಮನೆ ಮನೆಗಳ ಅಯೋಧ್ಯೆ ಆಗಬೇಕು. ಯಾವತ್ತು ಮನೆ ಮನೆಗಳ ಅಯೋಧ್ಯೆ ಆಗ್ತಾವೆ? ಮನೆಯಲ್ಲಿ ಇರುವಂತ ಒಂದೊಂದು ಮಗು ರಾಮರಂತೆ ಬೆಳೆದ ಬಂದಾಗ ಮನೆ ಮನೆ ಅಯೋಧ್ಯೆ ಆಗೋದು. ಮನೆ ಒಂದೊಂದು ಮಗು ಸೀತಾಮಾತೆ ಮಾರ್ಗದರ್ಶನದಲ್ಲಿ ಬೆಳೆದ ಬಂದಾಗ ಮನೆಗಳ ಅಯೋಧ್ಯೆ ಆಗೋದು. ಕವಿಗಳೇ ಹೇಳಿದ್ದಾರಲ್ಲ, ಚಂದನ್ನೆ ಸೆ ದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೇ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ. ಭಾರತದಲ್ಲಿ ಹುಟ್ಟುವಂತ ಒಂದೊಂದು ಮಗು ರಾಮರ ಅಂಶ, ಒಂದೊಂದು ಮಗು ಸೀತಾಮಾತೆ ಆದರ್ಶ. ಆ ಮಾರ್ಗದಲ್ಲಿ ಮಕ್ಕಳನ್ನ ಬೆಳೆಸಿ ಸಾಕು. ಬೆಳೆಸುವಂತ ಕೆಲಸ ಯಾರು ಮಾಡಬೇಕು? ಮನೆಯ ಮಕ್ಕಳು ರಾಮರಂತೆ ತಯಾರಾಗಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಂದ್ರು ಜಾಗೃತರಾಗಿ, ಮನೆಯ ಪೋಷಕರು ಜಾಗೃತರಾಗಿ, ಮನೆ ಹಿರಿಯರು ಜಾಗೃತರಾಗಿ,
ಆ ಮಕ್ಕಳಲ್ಲಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದರ ಮೂಲಕ ಮಕ್ಕಳ ಧರ್ಮ ಜಾಗೃತಿ ಮೂಡಿಸ್ತೀರಾ? ಧರ್ಮ ಜ್ಞಾನ ತಲುಪಿಸುವ ಮೂಲಕ, ಧರ್ಮ ಬೋಧನೆಗಳನ್ನು ಮಾಡುವ ಮೂಲಕ, ಧರ್ಮ ಸಂಸ್ಕಾರ ನೀಡುವಂತ ಮೂಲಕ ಮಕ್ಕಳಿಗೆ. ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು? ಅರ್ಜುನ. ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಬೋಧಿಸೋಣ. ಅಂದು ಕಣ್ಣೀರಿಟ್ಟಿದ್ದು ಶ್ರೀರಾಮಚಂದ್ರರು, ಉಪದೇಶ ಮಾಡಿದ್ದು ವಶಿಷ್ಠ ಮುನಿಗಳು. ಉಪಯೋಗ ಆಗಿದ್ದು ನಮಗೆ. ನಮ್ಮನಲ್ಲಿ ಯೋಗ ವಿಶಿಷ್ಟ ಗ್ರಂಥ ಇದೆ, ಅದನ್ನು ಮಕ್ಕಳಿಗೆ ಬೋಧಿಸೋಣ. ಅಂದು ಕಣ್ಣೀರಿಟ್ಟಿದ್ದು 5 ವರ್ಷದ ಪುಟ್ಟ ಹುಡುಗ ನಚಿಕೇತ, ಉಪದೇಶ ಮಾಡಿದ್ದು, ದರ್ಶನ ಕೊಟ್ಟು ಖುದ್ದು ಯಮಧರ್ಮರಾಯ ಮೃತ್ಯು. ಉಪಯೋಗ ಆಗಿದ್ದು ನಮಗೆ. ನಮ್ಮನಲ್ಲಿ ಕಠೋಪನಿಷತ್ತಿದೆ, ಅದನ್ನ ಮಕ್ಕಳಿಗೆ ಬೋಧಿಸೋಣ. ಅಂದು ಕಣ್ಣೀರಿಟ್ಟಿದ್ದು ನಮ್ಮೆಲ್ಲರ ಇಡೀ ಮನುಕುಲಕ್ಕೆ ಹಿರಿಯರಾದಂಥ ಸ್ವಯಂಭೂಮನು, ಉಪದೇಶ ಕೊಟ್ಟಿದ್ದು, ದರ್ಶನ ಕೊಟ್ಟು ಯಜ್ಞನಾಮಕ ಭಗವಂತ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಈಶಾವಾಸ್ಯ ಉಪನಿಷತ್ತಿದೆ, ಯಾಜ್ಞೀಯ ಮಂತ್ರ ಉಪನಿಷತ್ತಿದೆ, ಅದನ್ನು ಮಕ್ಕಳಿಗೆ ಬೋಧಿಸೋಣ. ಧರ್ಮ ಗ್ರಂಥಗಳು ಹುಟ್ಟಿದ್ದು ನಮ್ಮ ಪೂರ್ವಿಕರು ಬರೆದುಕೊಟ್ಟು ಹೋಗಿದ್ದೆ ಮುಂದಿನ ಪೀಳಿಗೆಗೆ ಧರ್ಮ ಜಾಗೃತಿ ಆಗಲಿ ಅನ್ನೋ ನಿಟ್ಟಿನಲ್ಲಿ. ಆ ಕಾರಣಕ್ಕೋಸ್ಕರ ಮಾನವರು ಶ್ರಮಿಸೋದು ಬಿಡಿ ಸ್ವಾಮಿ, ಸ್ವತಃ ಧರೆಗಿಳಿದು ಬಂದಂತ ಭಗವಂತನ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ. ಎದುರಿಗೆ ಭೀಷ್ಮ ಪಿತಾಮಹರು ಶರಾಶದ ಮೇಲೆ ಮಲಗಿದ್ದಾರೆ. ಕೆಲವು ಸಮಯದಲ್ಲಿ ಭೀಷ್ಮರು ದೇಹತ್ಯಾಗ ಮಾಡಬೇಕು. ದೃಶ್ಯ ನೋಡಿದಂತ ಕೃಷ್ಣನ ಬಾಯಿಂದ ಬಂದಂತ ಉದ್ಗಾರ ಶ್ರೀವ್ಯಾಸರು ಭಾಗವತದಲ್ಲಿ ಬರೀತಾರೆ, ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಪಾಂಡವಾನಂ ಧುರಂದರೆ. ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮರು ಮಾತ್ರ ತೀರ್ಕೊಳ್ತಿಲ್ಲ, ಅವರ ಹತ್ರ ಇರುವಂತ ಸಮಸ್ತ ಪಾಂಡು ಕುಲದ ಕುರು ವಂಶದ ಜ್ಞಾನ ನಾಶವಾಗಿ ಹೋಗ್ತಿದೆ. ಜಗತ್ನಲ್ಲಿ ಯಾರು ಸತ್ರು ಪರವಾಗಿಲ್ಲ, ಅವರ ಹತ್ರ ಇರುವಂತ ಧರ್ಮ ಜ್ಞಾನ ಸಾಯುವಂತಿಲ್ಲ. ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮರ ಪದತರದಲ್ಲಿ ಕೂತು ಕೈ ಮುಗಿದು ಅವರ ಹತ್ರ ಇರುವಂತ ಧರ್ಮ ಜ್ಞಾನ ಪಡೆದುಕೊಂಡು ಬನ್ನಿ, ಮುಂದಿನ ಪೀಳಿಗೆಗೆ ತಲುಪಿಸೋಣ. ಕೃಷ್ಣ ಕಳಿಸಿದ್ರು ಪಾಂಡವರನ್ನ. ಹಿರಿಯರಾದಂತ ಯುಧಿಷ್ಠಿರ, ಧರ್ಮರಾಯ ಭೀಷ್ಮರ ಬಳಿ ಕೂತು ಕಣ್ಣೀರಿಡ್ತಾ ಪ್ರಶ್ನೆಗಳ ಮಾಡ್ತಾರೆ. ಕಿಮೇಕಂ ದೈವತಂ ಲೋಕೆ ಕಿಮವಾಕ್ಯಂ ಪರಾಯಣಂ ಸುವಂತಕ್ಕಂ ಕಮರ್ಚಂತ 6 ಪ್ರಶ್ನೆಗಳು ಕೇಳಿದ್ರು, 16 ಪ್ರಶ್ನೆಗಳು. ಧರ್ಮರಾಯ ಪ್ರಶ್ನೆ ಕೇಳಿಗೆ ಭೀಷ್ಮರು ಶರಾಶದ ಮೇಲೆ ಮಲಗಿ ತನ್ನ ಜೀವನದ ಕೊನೆ ಕ್ಷಣದಲ್ಲಿ ಉಪದೇಶ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಭೀಷ್ಮರ ಧರ್ಮ ಜ್ಞಾನ ಕೊನೆ ಕಾಲಘಟ್ಟದಲ್ಲಿ ಮಾಡಿದ್ದನ್ನೇ ಇವತ್ತು ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ವಿಷ್ಣು ಸಹಸ್ರನಾಮ ಅಂತ ಪಠಿಸ್ತೀವಿ. ಆಗ ಹುಟ್ಟಿದ್ದು ವಿಷ್ಣು ಸಹಸ್ರನಾಮ. ಯಾವ ಕಾಲಕ್ಕೆ? ನಾನು ಸತ್ರು ನನ್ನಲ್ಲಿರುವಂತ ಧರ್ಮ ಜ್ಞಾನ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಅನ್ನೋ ಸಂಧಿ ಕಾಲದಲ್ಲಿ ಹುಟ್ಟಿದ್ದು ವಿಷ್ಣು ಸಹಸ್ರನಾಮ. ಆ ರೀತಿ ಹುಟ್ಟಿದಂತ ಆ ಗ್ರಂಥಗಳನ್ನ ಮತ್ತೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಶ್ರಮ. ಬಹಳ ಬೇಡ, ಬಹಳ ಹಿಂದಿನ ಉದಾಹರಣೆ ಬೇಡ. 12ನೇ ಶತಮಾನದಲ್ಲಿ ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿ ನುಡಿದಿದ್ರು. ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತಿಗೆ ಗೋಪುರ ಕಟ್ಟುವರು, ಮೇಲು ಕೀಳೆಂಬುದು ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲ್ ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಲೆ ವೇದ ಬಿಂದುವೆಂದು, ರಾಜನ ತಲೆಯ ವಜ್ರ ವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಡುವಂತ ಸಂದರ್ಭ. ಪ್ರಭುದೇವರ ಭವಿಷ್ಯವಾಣಿ ಸತ್ಯವಾಯಿತು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನ ನೋಡಿ ಬಸವಣ್ಣನವರು ಕಣ್ಣೀರಿಡ್ತಾ ಬರ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಕಲ್ಯಾಣ ಪ್ರಣತಿ ಆಯಿತು, ನಾನು ತೈಲವಾದೆ, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ ಒಡಿತಯ್ಯ, ತೈಲ ಚೆಲ್ಲಿತಯ್ಯ, ಬತ್ತಿ ಜಾರಿತಯ್ಯ, ಜ್ಯೋತಿ ನೆಂದಿತಯ್ಯ, ನಿಮ್ಮ ಕೂಡಲ ಸಂಗಮ ದೇವ ಶರಣರ ಮನ ನೊಂದಿತಯ್ಯ. ಕಣ್ಣೀರಿಟ್ರು ಬಸವಣ್ಣನವರು. ಆಗಲೂ ಅಲ್ಲಮ್ಮ ಪ್ರಭುದೇವರು, ನಿಮಗಾದ್ರೂ ಶರಣರ ಬಾಂಧವ್ಯ, ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತೊರೆದು ದೇಶಾಂತರ ಹೊರಡುವ ಸಂದರ್ಭ. ಆ ಗಳಿಗೆನಲ್ಲಿ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂಥ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂಥ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂಥ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವಿಯಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯ್ದಕ್ಕಿ, ಲಕ್ಕಮ್ಮ, ಸೂಳೆ, ಸಂಕವ್ವ, ಅಕ್ಕ, ನಾಗಮ್ಮ, ಅಂಬಿಗರ, ಚೌಡಯ್ಯ, ಚನ್ನಬಸವಣ್ಣನವರೆಗೂ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಂತ ವಚನಗಳ ತಾಳೆಗರಿಗಳನ್ನ ಗಂಟು ಮೂಟೆ ಕಟ್ಲಿ ಕೈಯಲ್ಲಿ ಹೊತ್ಕೊಂಡು ದಿಕ್ಕುಗಳಿಗೂ ಓಡೋಡಿ ಬಂದ್ರು. ಏನಕ್ಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ
ಸುಟ್ಟು ನಾಶ ಆಗುವಂತಿಲ್ಲ. ನನ್ನ ನಿಮ್ಮ ಪೂರ್ವಿಕರಲ್ಲಿ ಈ ಸನಾತನ ಹಿಂದೂ ಧರ್ಮ ಉಳಿಸಿಕೊಳ್ಳಲೇಬೇಕು, ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು. ಸಾಮ್ ದಾಮ್ ದಂಡ ಬೇರೆ ಯಾವ ರೀತಿ ಆದ್ರೂ ಪರವಾಗಿಲ್ಲ, ಧರ್ಮ ಉಳಿಸಿ ಮುಂದಿನ ತಲೆಮಾರಿಗೆ ತಲುಪಿಸಬೇಕಂತಿದ್ದಂತ ತುಡಿತ ಅಂತಹದ್ದು. ಅಷ್ಟು ಶ್ರಮಪಟ್ಟಿ ಧರ್ಮ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರಲ್ಲ, ಈ ಧರ್ಮ ಗ್ರಂಥಗಳ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರಲ್ಲ ಸ್ವಾಮಿ. ನಮ್ಮ ಇದೇ ಧರ್ಮ ಗ್ರಂಥಗಳನ್ನ ಸುಟ್ಟು ಭಸ್ಮ ಮಾಡಬೇಕು, ನಮ್ಮ ಗ್ರಂಥಾಲಯಗಳನ್ನ ನಾಶ ಮಾಡಬೇಕು, ನಮ್ಮ ಸನಾತನ ಧರ್ಮದ ಜ್ಞಾನ ಪರಂಪರೆ ನಾಶ ಮಾಡಬೇಕು, ನಮ್ಮ ಸನಾತನ ಸಂತ ಪರಂಪರೆ ನಾಶ ಮಾಡಬೇಕು, ನಮ್ಮ ಮಠ ಮಂದಿರಗಳನ್ನ ನಾಶ ಮಾಡಬೇಕು, ನಮ್ಮ ಹಬ್ಬ ಹರಿದಿನ ಆಚರಣೆಗಳ ಸೂತ್ರವನ್ನ ಕಡಿಯಬೇಕು ಅಂತ ನಮ್ಮ ಮೇಲಾದಂತ ದಾಳಿ ಒಂದ ಎರಡ 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದ್ದಾವೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಜನಾಂಗಗಳು? ಕ್ಲಾಶ್ ಆಫ್ ಸಿವಿಲೈಸೇಷನ್ ಪುಸ್ತಕದಲ್ಲಿ ವಿದೇಶಿ ಲೇಖಕರು ಬರೆದು ಕೇಳ್ತಾರೆ, ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರವನ್ನ ಪರಿಚಯಿಸಿಕೊಟ್ಟಂತ ರೋಮನರ ಜನಾಂಗ, ಪರ್ಷಿಯನರ ಜನಾಂಗ? ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ? ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ 106 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಅಂತ ಕನಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದವು, ಇತಿಹಾಸ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, 1,370ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ. ಇಷ್ಟು ವರ್ಷ ಮತ್ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಜನಾಂಗದವರ. 1,000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 120 ಕೋಟಿ ಹಿಂದೂಗಳು ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಲ್ಲ, ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮಗಳ ಕಾರಣದಿಂದ. ಅಷ್ಟು ಶ್ರಮಪಟ್ಟಿ ಧರ್ಮವನ್ನ ಉಳಿಸ್ಕೊಳ್ಳಿಕ್ಕೆ ಒಬ್ಬರಾದ ನಂತರ ಒಬ್ಬರು ಬಂದಿದ್ದಾರೆ ಸ್ವಾಮಿ. ಆ ಧರ್ಮ ಗ್ರಂಥಗಳ ಉಳಿವಿಗೋಸ್ಕರ ನಮ್ಮ ಪೂರ್ವಿಕರು ವೇದಗಳನ್ನು ರಚಿಸಿಟ್ರು. ನಮಗೆ ವೇದಗಳ ಅರ್ಥ ಆಗ್ಲಿಲ್ಲ, ಅದು ಸುಲಭವಾಗ್ಲಿ ಅಂತ ಆರಣ್ಯಕ ಉಪನಿಷತ್ತುಗಳನ್ನ ಕೊಟ್ರು. ಆ ಉಪನಿಷತ್ತಿನ ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಂತ್ರ ಈಶಾವಾಸ್ಯ ಮಿದುಗುಂ ಸರ್ವ ಮೆತ್ಕಿಂಚಿ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತ ಮಾಘೃತಕ್ಕಸ್ಯ ಸ್ವಿಧನಂ. ಅರ್ಥ ಏನು? ಸ್ಥೂಲ ಅರ್ಥ ಎಲ್ಲವೂ ಈಶ್ವರನದೆಪ್ಪ, ಎಲ್ಲವೂ ಭಗವಂತನದೇ ಎಲ್ಲವೂ ಆದ್ಮೇಲೆ ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣು ಮಾಡ್ಲಿಕ್ಕೆ ಹೋಗ್ಬೇಡ. ಸ್ಥೂಲ ಅರ್ಥ ನಮಗಿದು ಅರ್ಥ ಆಗ್ಲಿಲ್ಲ, ನಾವು ಉಪನಿಷತ್ತುಗಳನ್ನು ಪಕ್ಕಕ್ಕೆ ಸರಿಸಿಟ್ವಿ, ನಾವು ಓದ್ಲಿಕ್ಕಲ್ಲ ಇರೋದಿದು. ಸರಿ, ನಂತರ ನಮ್ಮ ಹಿರಿಯರು ಬಂದ್ರು, ವಚನಕಾರರು ಬಂದ್ರು, ಕನ್ನಡದಲ್ಲಿ ಹೇಳ್ಕೊಡ್ತೀವಪ್ಪ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಹೇಳಿದ್ರು ಬಸವಣ್ಣನವರು, ಒಂದು ವಚನದ ಒಂದು ಸಾಲಿನ ಒಂದು ಪದದಲ್ಲೇ ಕಳಬೇಡ ಕೊಲಬೇಡ ಹುಸಿ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೀರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಒಂದು ಮಾತನ್ನ ಸುಲಭವಾಗಿ ಹೇಳ್ಕೊಟ್ರು. ಕಳಬೇಡ ಕೊಲಬೇಡ. ಏನಕ್ಕೆ? ಅರಿಷಡ್ ವೈರಿಗಳನ್ನ ದಾಟಬೇಕಾಗಿದೆ, ಇಂದ್ರಿಯಗಳನ್ನ ನಿಗ್ರಹಕ್ಕೆ ತರಬೇಕಾಗಿದೆ, ಎಲ್ಲವೂ ಭಗವಂತನದ್ದೇ ಅಂತ ಒಪ್ಪಿ ಆ ಭಗವಂತನಲ್ಲಿ ಒಂದಾಗಬೇಕು ಹೊರತಾಗಿ ಭಗವಂತನದ್ದಾಗಿರುವಂತ ಬೇರೆಯವರ ಸಂಪತ್ತಿನ ಮೇಲೆ ಕಣ್ಣು ಮಾಡ್ಲಿಕ್ಕೆ ಹೋಗಬೇಡ. ಸುಲಭ ಹೇಳಿದ್ರು. ನಮ್ಮ ದೌರ್ಭಾಗ್ಯ ಇದೂ ನಮ್ಗೆ ಅರ್ಥ ಆಗ್ಲಿಲ್ಲ. ನಾವು ವಚನಗಳನ್ನು ಪಕ್ಕಕ್ಕೆ ಸರಿಸಿಟ್ವಿ. ವಚನ ಇರೋದು ಮಠಾಧೀಶರುಗಳಿಗೆ ಓದ್ಲಿಕ್ಕೆ, ವಚನ ಇರೋದು ಸನ್ಯಾಸಿಗಳಿಗೆ, ಸಂತರಿಗೆ ಓದ್ಲಿಕ್ಕೆ. ಬೇಕಾದ್ರೆ ಅವರು ಬಂದು ಪ್ರವಚನ ಮಾಡಿ ಹೇಳ್ಕೊಡ್ತಾರೆ ಬಿಡಿ, ನಾವ್ಯಾಕೆ ಓದಬೇಕು? ನಮ್ಮ ಮಕ್ಕಳಿಗೆ ಯಾಕೆ ಓದಿಸ್ಬೇಕು? ಆ ಪರಿಸ್ಥಿತಿ ಬಂದಾಗ ನಮ್ಮ ಹಿರಿಯರು ಮಠಗಳನ್ನು ಬಿಟ್ಟು ಹೊರಗೆ ಬಂದ್ರು, ಮನೆಗಳ ಹತ್ರ ಹೋದ್ರು, ಪ್ರವಚನಗಳ ಹಳ್ಳಿನಲ್ಲಿ ಮಾಡಿದ್ರು. ನಡೆದಾಡುವ ದೇವರು ಸಿದ್ದೇಶ್ವರಪ್ಪ ಅವರಂತವ್ರು ಬಂದ್ರು. ಸಿದ್ದೇಶ್ವರಪ್ಪ ಅವರು ಇದೇ ವೇದ ಉಪನಿಷತ್ತು ವಚನಗಳ ಇಡೀ ಸಾರವನ್ನ ಒಂದು ಮಾತಿನಲ್ಲಿ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಸುಲಭವಾಗಿ ಹೇಳ್ಕೊಟ್ರು ಅಂದ್ರೆ, ಸಿದ್ದೇಶ್ವರಪ್ಪ ಅವರು ಇದೇ ಉಪನಿಷತ್ತಿನ, ಇದೇ ವೇದಗಳ, ಇದೇ ವಚನಗಳ ಮಾತನ್ನ ಒಂದು ಸಾಲಿನಲ್ಲಿ ಹೇಳ್ತಿದ್ರು. ಅಪ್ಪ ಅವ್ರು ಹೇಳ್ತಾರೆ, ಕೈ ಸ್ವಚ್ಛ ಇರ್ಬೇಕು. ನಮ್ಮ ಕಿಸೆದಾಗಿದ್ರೆ ಸ್ವಚ್ಛ ಇರ್ತದ, ಮತ್ತೊಬ್ರು ಕಿಸೆದಾಗೋದ್ರೆ ಹೊಲಸಾಗ್ತದ. ಕೈ ಸ್ವಚ್ಛ ಇಡ್ರಿ. ಏನು ಸುಲಭವಾಗಿ ಹೇಳ್ಕೊಟ್ರು ಸ್ವಾಮಿ. ಅಂತ ಹಿರಿಯರು ಬಂದು ನಮಗೆ ಜ್ಞಾನ ತಲುಪಿಸಿ ಹೋಗುವಂತ ಪ್ರಯತ್ನ ಮಾಡಿದ್ರಲ್ಲ, ಅವರ ಪ್ರಯತ್ನಗಳು, ಆ ಶ್ರಮಗಳು ವ್ಯರ್ಥ ಆಗುವಂತಿಲ್ಲ.
ನಮ್ಮ ಪೂರ್ವಿಕರು ಯಾಕೆ ಧರ್ಮಜ್ಞಾನ ಉಳಿಸ್ಕೊಟ್ಟು ಬಂದ್ರು? ಏನಕ್ಕೆ ಹಳ್ಳಿಗಳಿಗೂ ಹೋಗಿ ಪ್ರವಚನ ಮಾಡಿದ್ರು? ಅವರ ಕೊನೆಯ ಸಮಯದಲ್ಲಿ ಸಿದ್ದೇಶ್ವರಪ್ಪರು ಏನು ಮಾಡ್ತಿದ್ರು? ಹಳ್ಳಿಗೆ ಪ್ರವಚನ ಮಾಡ್ತಿದ್ರು. ಏನಕ್ಕೆ? ಜನಗಳಿಗೆ ಧರ್ಮಜ್ಞಾನ ತಲುಪಲಿ. ಆ ಧರ್ಮಜ್ಞಾನ ನಮ್ಮ ಕೈಗಿಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು ಗ್ರಂಥಗಳ ಸ್ವರೂಪದಲ್ಲಿ. ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸ ಮಾಡಿ. ಯಾರಿಗೆ ಕೆಲಸ ಮಾಡಬೇಕು? ತಾಯಂದಿರೇ ಮಾಡಬೇಕು. ಯಾಕೆ ತಾಯಿಯೇ ಮಾಡಬೇಕು? ಮನುಸ್ಮೃತಿ 6ನೇ ಅಧ್ಯಾಯದಲ್ಲಿ ಮನು ಬರೀತಾರೆ, ಉಪಾದಶಾಚಾರ್ಯ ಆಚಾರ್ಯಿತಂ ಪಿತಾನ್ ಸಹಸ್ರತು ಪಿತ್ರಾನ್ ಮಾತ ಗೌರವಿನ ತಿರಿಚ್ಛತೆ. ಅರ್ಥಾತ್ ಮನು ಹೇಳ್ತಾರೆ, 10 ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ, ಅಂತ 100 ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ, ಆದ್ರಂತ 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನು ಹೇಳುವ ಮಾತು. ಅರ್ಥಾತ್ ಇಡೀ ಜಗತ್ತು ಮಕ್ಕಳಿಗೆ ಕೊಡುವಂತ ವಿದ್ಯೆಯನ್ನ ಮೀರಿದ್ದು ಒಬ್ಬ ತಾಯಿ ನಿತ್ತು ಮಗುವಿಗೆ ಕೊಡುವಂತ ಸಂಸ್ಕಾರ. ತಾಯಿ ಹೇಳಿ ಮಕ್ಕಳಿಗೆ ಅದು ವೇದವಾಕ್ಯ ಆಗುತ್ತೆ, ನಡೆದು ತೋರಿಸಿ ಮಕ್ಕಳಿಗೆ ಅದು ವೇದ ಸಾಹಿತ್ಯವಾಗುತ್ತೆ. ನಿಮ್ಮ ಕೈಯಿಂದ ಅಕಸ್ಮಾತ್ ಇಲ್ಲ, ನಮ್ಮ ಮಕ್ಕಳಿಗೆ ವೇದ ಉಪನಿಷತ್ತುಗಳು ಓದಿಸ್ಲಿಕ್ಕೆ ನಮ್ಮ ಕೈ ಸಾಧ್ಯ ಇಲ್ಲ, ಕನಿಷ್ಠ ಪಕ್ಷ ವಚನಗಳನ್ನು ಓದಿಸ್ಲಿಕ್ಕೆ ನಮಗೆ ಬರೋದಿಲ್ಲ, ಅರ್ಥ ಮಾಡಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿಸ್ಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ ಮಕ್ಕಳ ಬಾಯಲ್ಲಿ ಅಂತ ಅನಿಸಿದ್ರೆ ಪರವಾಗಿಲ್ಲ. ಮಕ್ಕಳಿಗೆ ಧರ್ಮ ಜಾಗೃತಿ ಮೂಡಿಸ್ಲಿಕ್ಕೆ, ಧರ್ಮ ಗ್ರಂಥಗಳನ್ನು ಓದಿಸ್ಲಿಕ್ಕೆ ನಿಮ್ಮಿಂದ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಕನಿಷ್ಠ ಪಕ್ಷ ಮನೆ ಮಕ್ಕಳನ್ನ ವಾರಕ್ಕೆ 1 ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು, ಆ ಮಕ್ಕಳ ಧರ್ಮ ಜಾಗೃತಿ ಆಗುತ್ತೆ. ಹಿರಿಯರು ಹೇಳ್ತಾರೆ, ಭಜನೆ ಹಾಡಬೇಕು. ಯಾಕೆ ಭಜನೆ ಹಾಡಬೇಕು? ಭಜನೆ ಮಾಡುವ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ ಅಂತ ಹಿರಿಯರ ಮಾತು. ಭಜನೆಗಿರುವ ಸಾಮರ್ಥ್ಯ ಅದು ಮನೆಗಳನ್ನ ಸಂಘಟಿಸುತ್ತೆ, ಕುಟುಂಬಗಳನ್ನು ಒಗ್ಗೂಡಿಸುತ್ತೆ, ಸಮಾಜವನ್ನ ಸಂಘಟಿಸುತ್ತೆ, ಧರ್ಮ ರಾಷ್ಟ್ರವನ್ನ ಸಂಘಟಿಸುತ್ತೆ. ಆ ಸಾಮರ್ಥ್ಯ ಭಜನೆಗಳಿಗಿದ್ದಾವೆ. ಆ ಭಜನೆ ನಮ್ಮ ಮಕ್ಕಳ ಬಾಯಿಂದ ಬಂದ್ರೆ ಸಾಕು. ಇವತ್ತಿಗೂ ನಮ್ಮ ಊರಿನ ಹಿರಿಯರು, ಮನೆ ಹಿರಿಯರು ಪಂಡರೀಪುರಕ್ಕೆ ಹೋಗ್ತಾರೆ ಪಾಂಡುರಂಗ ವಿಠಲನ ದರ್ಶನ ಮಾಡಿ ಬರ್ಲಿಕ್ಕೆ. ವಿಠಲನ ದರ್ಶನ ಮಾಡ್ಲಿಕ್ಕೆ ಕಾಲ್ನಡಿಗೆನಲ್ಲಿ ಹೋಗುವಂತ ನಮ್ಮ ಹಿರಿಯರೇನ್ ಬ್ಲೂ ಪ್ರಿಂಟ್ ಬರೆದು ಕೊಟ್ಟು ಹೋಗಿದ್ರ, ನಕ್ಷೆಯನ್ನು ಬರೆದು ಕೊಟ್ಟು ಹೋಗಿದ್ರ, ನೀಲಿ ನಕ್ಷೆಯನ್ನು ಕೊಟ್ಟು ಹೋಗಿದ್ರ, ಹೀಗೆ ಹೋಗಬೇಕು, ಇದೇ ಮಾರ್ಗದಲ್ಲಿ ಹೋಗಬೇಕು, ಇಷ್ಟೇ ಜನ ಹೋಗಬೇಕು, ಇದೇ ರೀತಿ ಹೋಗಬೇಕು, ಏನೂ ಇಲ್ಲ. ವಿಠಲನ ದರ್ಶನ ಮಾಡಬೇಕಾದ್ರೆ ನಮಗೆ ಗ್ರಂಥಗಳನ್ನು ಓದುವ ಅವಶ್ಯಕತೆ ಬರಲಿಲ್ಲ, ವೇದ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಬರಲಿಲ್ಲ. ಏನಕ್ಕೆ ವಿಠಲನ ಮೇಲೆ ಅಷ್ಟು ಭಕ್ತಿ? ಏನಕ್ಕೆ ಅವನ ದರ್ಶನ ಪಡಲಿಕ್ಕೆ ವರ್ಷ ಕಾಲ್ನಡಿಗೆನಲ್ಲಿ ಹೋಗ್ತೀವಿ? ಕಾರಣ ಮನೆಗಳಲ್ಲಿ ಭಜನೆಗಳಲ್ಲಿ ಹೇಳ್ಕೊಟ್ಟಿದ್ದಾರೆ. ಮಜಾ ವಡಿಲಾಂಚಿ ಮೀರಾಜಿಗ ದೇವ ತುಜಿ ಚರಣ ಸೇವಾ ಪಾಂಡುರಂಗ ಅಂತ ಮನೆಗಳಲ್ಲಿ ಹಾಡಿಸ್ತಿದ್ರಲ್ಲ. ಆ ಭಜನೆಗಳ ಸಾಮರ್ಥ್ಯ. ಸಂತ ತುಕಾರಾಮರು ನಿತ್ತು ಭಜನೆ ಹಾಡಿದ್ರು. ಧರ್ಮಕ್ಕೆ ಕಂಟಕ ಬಂದಾಗ, ಶಿವಾಜಿ ಮಹಾರಾಜರನ್ನ ಕೊಲ್ಲಲಿಕ್ಕೆ ಮೊಘಲರು ಬಂದು ನಿಂತಾಗ ತುಕಾರಾಮರು ಮಾಡಿದ್ದೇನು? ಭಜನೆ ಹಾಡಿದ್ರು. ವಿಠಲನ ಬಳಿ ಕೇಳ್ಕೊಂಡ್ರು, ಟುಟಾ ಹೇ ಮಸ್ತಕ ಟುಟಾ ಹೇ ಶರೀರ ನಾಮಾತ ಗಜರ ಸೋಡು ನಹಿ ನಶಾವಂತ ದೇಹ ಸಳಾಜಾರಿ ಭಂಗ ತರಿ ಕೀರ್ತನ ರಂಗ ಸೋಡು ನಹಿ ಅಂತ ಭಗವಂತನ ಮುಂದೆ ಕೇಳ್ಕೊಂಡ್ರಲ್ಲ. ನನ್ನ ಮಸ್ತಕ ಹೊಡೆದು ಹೋಗ್ಲಿ, ದೇಹ ಛಿದ್ರವಾಗಿ ಹೋಗಲಿ, ಆದ್ರೆ ನಿನ್ನ ನಾಮದ ಕೀರ್ತನೆನೇ ಬಿಡೋದಿಲ್ಲ, ನಿನ್ನ ಕೀರ್ತನೆ ನಡಿಬೇಕ, ಧರ್ಮ ರಕ್ಷಣೆ ಮಾಡಿಕೊಡು, ಭಗವಂತನ ಹತ್ರ ಕೇಳ್ಕೊಂಡ್ರಲ್ಲ ಸಂತ ತುಕಾರಾಮರಂತವರು. ಆ ಭಜನೆಗಳ ಸಾಮರ್ಥ್ಯ, ಧರ್ಮದ ಆಧ್ಯಾತ್ಮ ಶಕ್ತಿ ಇವತ್ತಿಗೂ ಮನೆಯಲ್ಲಿ ಪ್ರವಹಿಸುತ್ತೆ ಅಂತ ಭಜನೆ ಮಕ್ಕಳ ಬಾಯಿಂದ ಹಾಡಿಸಿ, ಆ ಭಜನೆಗಳನ್ನು ಆಡಿಸುವ ಮೂಲಕ, ಧರ್ಮ ಜ್ಞಾನವನ್ನ ಮಕ್ಕಳಿಗೆ ತಲುಪಿಸುವ ಮೂಲಕ ಮನೆಗಳ ಧರ್ಮ ಜಾಗೃತಿ ನಡಿಬೇಕು. ಯಾಕೆ ಮನೆ ಮಕ್ಕಳನ್ನು ಜಾಗೃತಗೊಳಿಸಬೇಕು? ಕಾರಣ ಇಷ್ಟೇ. ಶಾಸ್ತ್ರಕಾರರು ಶಾಸ್ತ್ರದಲ್ಲಿ ಬರೆಯುವಂತ ಮಾತು, ವರಂ ಏಕಂ ಗುಣಿ ಪುತ್ರೋ ನಚಮೂರ್ಖ ಶತೈರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನೇಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗು ಮನೇಲಿ ಇದೆಯಲ್ಲ, ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದೂ ಅಂತ ತಯಾರು ಮಾಡಿ ಬೆಳೆಸಿ ಸಾಕು. ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಒಂದೊಂದು ಮಗು ನಮ್ಮ ಮನೇಲಿ ಇದ್ದಾವೆ. ಆ ಮಕ್ಕಳಿಗೆ ಧರ್ಮದ ಬೋಧನೆಯನ್ನ ಮಾಡಿಸಿ. ಆದ್ರೆ ನಮ್ಮ ದೌರ್ಭಾಗ್ಯ, ಯಾವ ಮನೆಗಳಲ್ಲಿ ಧರ್ಮದ ಬೋಧನೆ ನಡಿಬೇಕಿತ್ತೋ, ಧರ್ಮ ಜ್ಞಾನದ ಸುದೆ ಹರಿಬೇಕಿತ್ತೋ, ಇವತ್ತು ಅಂತ ಹಿಂದೂ ಮನೆಗಳಲ್ಲಿ ಧರ್ಮದ ಆಚರಣೆ ಬಿಡಿ, ಕನಿಷ್ಠ ಪಕ್ಷ ಧಾರ್ಮಿಕ ಸಂಕೇತ ಧರಿಸೋದು ಮರೆತು ಹೋಗಿದ್ದಿ. ಕನಿಷ್ಠ ಪಕ್ಷ ಒಂದು ಧಾರ್ಮಿಕ ಸಂಕೇತ, ಬೇರೆಲ್ಲೂ ಬೇಡ. ಈ ಕ್ಷಣ ಧಾರ್ಮಿಕ ಸಭೆಯಲ್ಲಿ ಕೂತಿದ್ದೀವಿ, ಒಂದು ಧರ್ಮ ಸಭೆ. ಇಲ್ಲಿ ಕೂತಿರುವಂತ ಸುತ್ತಮುತ್ತ ನಾವುಗಳೇ ಕಣ್ಣಾಡಿಸಿ ನೋಡೋಣ. ನಮ್ಮ ಸುತ್ತಮುತ್ತ ಹಿರಿಯರಿರ್ತಾರೆ, ವೃದ್ಧರಿರ್ತಾರೆ, ಅಜ್ಜಿ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಅವರ ಹಣೆಯನ್ನು ಗಮನಿಸಿ. ಅವರ ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ, ಹಣೆ ಕುಂಕುಮ ಹಚ್ಚಿರ್ತಾರೆ, ಗಂಧ ಚಂದನ ಭಂಡಾರ ತಿಲಕ ಏನೋ ಒಂದು ಪರಂಪರೆಗೆ ಅನುಸಾರವಾಗಿ ಒಂದಲ್ಲ ಒಂದು ಧರ್ಮ ಸಂಕೇತ ಅವರ ಹಣೆನಲ್ಲಿ ವಿಜೃಂಭಿಸ್ತಿರುತ್ತೆ. ನೀವು ಎಷ್ಟು ದೂರದಲ್ಲಿ ನಿಂತು ನೋಡಿದ್ರೆ ಅವರ ಹಣೆನಲ್ಲಿರುವಂಥ ಕುಂಕುಮ ವಿಭೂತಿ ತೇಜಸ್ ಕಣ್ಣಿಗೆ ತಾಗೋ ರೀತಿ ಇರುತ್ತೆ. ಯಾಕೆ ಹಚ್ತಾರೆ? ಸ್ವಾಭಿಮಾನ. ನನ್ನ ಧಾರ್ಮಿಕ ಸಂಕೇತ ನಾನು ಧರಿಸ್ಲಿಲ್ಲ, ಇನ್ಯಾರು ಧರಿಸ್ತಾರೆ ಅನ್ನೋ ಸ್ವಾಭಿಮಾನ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ. ವಿಶೇಷತಃ ನಮ್ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರೆತು ಹೋಗಿದ್ದಾರೆ. ಈಗ ಯಾವುದೊಂದು ಸಣ್ಣ ಚುಕ್ಕಿಯನ್ನು ಇಡ್ತಾರೆ, ಒಂದು ಕಪ್ಪು ಚುಕ್ಕಿ,
ಅದೆಷ್ಟು ಸಣ್ಣದಾಗಿರುತ್ತಂದ್ರೆ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೆ ಏನಾದರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಾಣಿಸೋದಿಲ್ಲ, ಅಷ್ಟು ಸಣ್ಣ ಬೊಟ್ಟು. ಇಡೋದೇನಕ್ಕೆ ಮತ್ತೆ ಕಾಟಾಚಾರಕ್ಕೆ. ಹಣೆಗೆ ಬೊಟ್ಟಿಡ್ಲಿಲ್ಲ ಅಂದ್ರೆ ಮನೇಲಿ ಅಪ್ಪ ಅಮ್ಮ ಬೈತಾಲ ಅನ್ನೋ ಕಾಟಾಚಾರಕ್ಕೆ ಹಣೆಗೆ ಒಂದು ಸಣ್ಣ ಬೊಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳದ ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಇಡೋದು, ಕಾಟಾಚಾರಕ್ಕಲ್ಲ. ಮಾರ್ಕಂಡಿ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರಿತಾರಲ್ಲ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ತಾಳಿ ನಿಂತು ಶುಂಭ ನಿಶುಂಭ ರಾಕ್ಷಸರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನೀನು ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿ ಇಟ್ಟು ಆರಾಧಿಸಿ ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಮನೆಯ ಒಬ್ಬೊಬ್ಬ ಹಿಂದೂ ಹೆಣ್ಣುಮಗಳು ಜೀವಂತ ದುರ್ಗೆಯರಂತೆ ಹಣೆಗೆ ಕುಂಕುಮ ಇಡಬೇಕು ಅಂತ ಹಿರಿಯರು ಹಾಕಿ ಕೊಟ್ಟೋದಂತ ಪರಂಪರೆ ಪದ್ಧತಿ, ಅದನ್ನ ಮಕ್ಕಳಿಗೆ ಹೇಳ್ಕೊಡುವಂತ ಕೆಲಸ ಮನೆ ಮನೆಗಳಲ್ಲಿ ಸಾಗಬೇಕಾಗಿದೆ. ನಮ್ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಹಣೆಗೆ ಕುಂಕುಮ, ವಿಭೂತಿ, ತಿಲಕ, ಗಂಧ, ಚಂದನ, ಭಂಡಾರ, ಏನೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಹಣೆಗೆ ಧರಿಸಿರಲೇಬೇಕು. ಯಾಕೆ? ಅದು ನಮ್ಮ ಸ್ವಾಭಿಮಾನ. ಕವಿಗಳು ಬರೀತಾರಲ್ಲ, ये है देखो राजपुताना नाज़ से तलवारों पे, इसने अपना जीवन काटा भर्जी तीर कटारों पे, कूद पड़ी थी हजारों पद्मिनियां अंगारों पे, इस मिट्टी का कण कण के हरा कुर्बानी की गाता, इस मिट्टी से तिलक करो ये धरती है बलिदाನಕ್ಕೆ ಅಂತ ಕವಿಗಳು ಹೇಳಿದ ಮಾತು. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿದ್ದತ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ. ಆದ್ರಿಂದ ಸ್ವಾಭಿಮಾನದಿಂದ ಹಣೆಗೆ ಕುಂಕುಮ ಧರಿಸಿ, ತಿಲಕವನ್ನ ಧರಿಸಿ, ವಿಭೂತಿ ಧರಿಸಿ, ಧಾರ್ಮಿಕ ಸಂಕೇತಗಳನ್ನು ಧರಿಸಿಕೊಂಡು ಓಡಾಡಿ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ನಾನು ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ಮುಂದಿನ ಪೀಳಿಗೆಗೆ ನಾನು ತಲುಪಿಸಲಿಲ್ಲ, ಇನ್ಯಾರು ತಲುಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ? ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ಅಲ್ವ ಧರ್ಮ ರಕ್ಷಣೆ. ನಾವೇ ಮುಂದೆ ಬರಬೇಕು. ಯಾಕೆ ನಾವೇ ಜಾಗೃತರಾಗಬೇಕು? ಯಾಕೆ ನಾವೇ ಸಂಘಟಿತರಾಗಬೇಕು? ಯಾಕೆ ನಮ್ಮನೆ ಮಕ್ಕಳನ್ನೇ ಜಾಗೃತಗೊಳಿಸಬೇಕು? ಕಾರಣ ಇಷ್ಟೇ. ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, neither do I fear a Christian, but I fear those Hindus who are against ಹಿಂದುತ್ವ ಎಂಬುದು ಸಾವರ್ಕರ್ ಅವರ ಮಾತು. ಅರ್ಥಾತ್ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವವನ್ನು ವಿರೋಧಿಸ್ತಾರಲ್ಲ ಅಂತ ಸೊಕ್ಕೊಳ್ಡ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸಿರುವಂತ ಬರತ್ ಹೊರತಾಗಿ ಈ ಧರ್ಮಕ್ಕೆ ಯಾರಿಂದಲೂ ಸಮಸ್ಯೆ ಇಲ್ಲ. ಸ್ವಾಮಿ ಇಷ್ಟು ವರ್ಷ ಪ್ರಯತ್ನ ಪಟ್ಟು ಸನಾತನ ಧರ್ಮ ಅಳಿಸಿ ಹೋಗೋದು ಬಿಡಿ, ನಮ್ಮ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಯಂತೆ ಹರಿಯುತ್ತೆ. ಆ ತಾಯಿ ಶಾರದೆ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ಸ್ವರೂಪದಲ್ಲಿ ಹೊರಹೊಮ್ಮಿ ವೇದಗಳಾಗಿ ಮಾರುಗೊಂಡು ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿನ ತಲೆಮಾರಿಗೆ, ಜನಾಂಗದಿಂದ ಜನಾಂಗಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ಸಂಸ್ಕಾರದ ರೂಪದಲ್ಲಿ ಹರಿದು ಬರುತ್ತಾ ಸಂಸ್ಕೃತಿಯ ರೂಪದಲ್ಲಿ ರಕ್ತದ ಕಣ ಕಣದಲ್ಲಿ ನಮ್ಮಲ್ಲಿ ಬೆಸೆದು ಹೋಗಿ ಇಡೀ ಜಗತ್ತನ್ನು ಬೆಳಗ್ತಿರುವಂತ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ನಮ್ಮ ಧರ್ಮದ ಋಷಿ ಮುನಿಗಳ ಮಡಿಲಿನಲ್ಲಿ ಭದ್ರಗೊಂಡು ಕ್ಷತ್ರಿಯರ ಕ್ಷಾತ್ರ ತೇಜಸ್ಸಿನ ಖಡ್ಗಗಳಿಂದ ರಕ್ಷಿಸಲ್ಪಟ್ಟು ಇಡೀ ಜಗತ್ತಿನಲ್ಲೇ ತನ್ನಲ್ಲಿ ಟಿಸಿಲದ್ದಂತ ಮತಪಂಥಗಳನ್ನು ತನ್ನೊಳಗೆ ಆವರಿಸಿಕೊಂಡು
ಇನ್ನೂ ಅಗಾಧ ಸ್ವರೂಪದಲ್ಲಿ, ವಿಶಾಲ ಸ್ವರೂಪದಲ್ಲಿ ಬೆಳೀತಾ ತನ್ನ ಮೇಲೆ ದಾಳಿ ಮಾಡಿದಂಥ ದಾಳಿಕೋರರ ಜನಾಂಗಗಳನ್ನೂ ತಾನೇ ಜೀರ್ಣಿಸಿಕೊಂಡು ಆ ಜಠರಾಜ್ಞೆಯ ಜ್ಞಾನಾಜ್ಞೆ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂಥ ಜ್ಞಾನದ ಸೂರ್ಯನಂತೆ ಭಾಸ್ಕರನಂತೆ ನಿಂತು ಆಧ್ಯಾತ್ಮಿಕದ ಸುದೆನಲ್ಲಿ ಇಡೀ ಜಗತ್ತನ್ನೇ ಮಿಂದೆಳಿಸ್ತಿರುವಂಥ, ಜಗತ್ತಿನಲ್ಲೇ ಇವತ್ತಿಗೂ ಜೀವಂತ ಪ್ರಾಚೀನ ಧರ್ಮ ಅಂತ ಯಾವುದಾದ್ರೂ ಇದ್ರೆ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮಕ್ಕಿರುವ ಹಿರಿಮೆ ಅಂತದ್ದು. ಇಂಥ ಸನಾತನ ಧರ್ಮ ರಕ್ಷಣೆ ನಮ್ಮ ಪೂರ್ವಿಕರು ನಮ್ಮ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಮಾಡಿ ಕೈ ಕೊಟ್ಟು ಹೋಗಿದ್ದಾರೆ. ಇದನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ನಾವೇ ಮಾಡಬೇಕು. ನಾವೇ ಮುಂದೆ ಬರೋಣ. ನಾವೇ ನಮ್ಮ ಪರಂಪರೆನ ಮುಂದಿನ ತಲೆಮಾರಿನ ಮಕ್ಕಳಿಗೆ ತಲುಪಿಸಿ ಹೋಗುವಂತ ಕೆಲಸ ಮಾಡೋಣ. ತಲುಪಿಸೋದ್ರಲ್ಲಿ ಇರೋದು ಒಂದೇ ಒಂದು ಮಾರ್ಗ, ಅದು ಪರಶುರಾಮರು ಕೊಟ್ಟಂತ ಆದರ್ಶದ ಮಾರ್ಗ. ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನು ಇದಂ ಬ್ರಹ್ಮವಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಪರಶುರಾಮರು ಹೇಳ್ತಾರೆ, ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ. ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ಯುದ್ಧ ಮಾಡ್ತೀರಾ, ಬನ್ನಿ. ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ. ಯಾವ ರೀತಿ ಬಂದ್ರು ರಾಷ್ಟ್ರ ರಕ್ಷಣೆಗೆ, ಪರಂಪರೆ ರಕ್ಷಣೆಗೆ ನಾವು ಸಿದ್ಧ. ಇದು ಪರಶುರಾಮರು ಕೊಟ್ಟ ಆದರ್ಶ. ಇದು ಈಗ ಜೀವಂತ ಸಾಕ್ಷಿ ಆಗಬೇಕಾಗಿದೆ. ಮತ್ತು ಹೆಮ್ಮೆ ವಿಚಾರ, ಜೀವಂತ ಸಾಕ್ಷಿ ಆಗ್ತಿರೋದನ್ನ ನಾವು ನೋಡ್ತಿದ್ದೀವಿ. ನಮ್ಮ ಮೇಲೆ ನೇರ ಯುದ್ಧ ಮಾಡಲಿಕ್ಕೆ ಬಂದರೆ ಯಾವ ರೀತಿ ಕ್ಷಾತ್ರ ತೇಜಸ್ಸಿನೊಂದಿಗೆ ರಾಷ್ಟ್ರ ರಕ್ಷಣೆ ಮಾಡಿಕೊಳ್ಳಬಲ್ಲೆವೋ ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ಬಹಳ ಹಿಂದೆ ಅಲ್ಲ, ಇತ್ತೀಚೆಗೆನೇ ಉದಾಹರಣೆ. ದುರಾದೃಷ್ಟವಶಾತ್ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳನ್ನು ಅಮಾನವೀಯವಾಗಿ ಕೊಲ್ಲಲಾಯಿತು. 4 ನಿಮಿಷ ಸಂತೋಷದ ಗಳಿಗೆಯನ್ನು ಸವಿಸಿ ಬರೋಣ ಅಂತ ಕಾಶ್ಮೀರಕ್ಕೆ ಹೋದಂತೆ ಹಿಂದೂ ಕುಟುಂಬಗಳು. ಒಬ್ಬ ಅಪರಾಧಿಯನ್ನ ನೇಣಗಂಬಕ್ಕೇರಿಸೋಕು ಮುಂಚೆ ಅವನ ಕೊನೆ ಆಸೆ ಏನು ಅಂತ ಕೇಳಲಾಗುತ್ತೆ. ಆದರೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ತೀರ್ಕೊಂಡಂತ ಹಿಂದೂಗಳಿಗೆ ಏನಕ್ಕೆ ಸತ್ವಿ ಅಂತ ಗೊತ್ತಿಲ್ಲ. ಅವ್ರಿಗೆ ಕೇಳಿದ ಕೊನೆ ಪ್ರಶ್ನೆ, ನಿನ್ನ ಧರ್ಮ ಯಾವುದು ಅಂತ. ಆ ರೀತಿ ಅಮಾನ್ಯವಾಗಿ ಕೊಲ್ಲಲ್ಪಟ್ಟಂತ ಹಿಂದೂಗಳು ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಉರಿ ಸೆಕ್ಟರ್ ಮೇಲೆ ದಾಳಿಯಾದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಪುಲ್ವಾಮಾದಲ್ಲಿ ದಾಳಿಯಾದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇವತ್ತು ಪೆಹಲ್ಗಾಮ್ನಲ್ಲಿ ಕಾಶ್ಮೀರದಲ್ಲಿ ದಾಳಿಯಾಗಿದೆ. ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತೆ. ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಗೊತ್ತಿತ್ತು, ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಗಿ ಬಂತು. ಪಾಕಿಸ್ತಾನ ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ತರಿಸ್ಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನು ತರಿಸ್ಕೊಳ್ತು, ಸ್ವೀಡಿಷ್ ಮೇಡದಂತೆ AWACS ಡಿಫೆನ್ಸ್ ಸಿಸ್ಟಮ್ ಅನ್ನು ಪಾಕಿಸ್ತಾನ ತರಿಸ್ಕೊಳ್ತು. ಎಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಗಿ ಬಂತು. ನಮ್ಮ ಭಾರತದ ಸೈನಿಕರು ರಣಾಂಗಣಕ್ಕೆ ಇಳಿದವರು ಕೂಡ ಸಿಂಧೂರಕ್ಕೆ ಕಳಂಕ ಬಂದಾಗ ಅದರ ರಕ್ಷಣೆಗೆ ನಾವೇ ಬರಬೇಕು ಅಂತ ಅರಿತಂತ ನಾರಿ ಶಕ್ತಿ, ದಿ ಶಕ್ತಿಯ ತಾಯಿಂದ್ರಾದಂಥ ವ್ಯೋಮಿಕಾ ಸಿಂಗ್, ಸೋಫಿಯಾ ಕುರೇಶಿ ಅಂತ ಹೆಣ್ಣು ಮಕ್ಕಳು ರಣಾಂಗಣಕ್ಕಿಳಿದ್ರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲಿಕ್ಕೆ, ಆಪರೇಷನ್ ಸಿಂಧೂರನ ಮುಂದುವರಿಸಲಿಕ್ಕೆ. ನಮ್ಮ ಭಾರತದ ಸೈನಿಕರು ಆಪರೇಷನ್ಗೆ ಶಸ್ತ್ರಾಸ್ತ್ರಗಳನ್ನು ತಂದರು. ಎಂಥ ಶಸ್ತ್ರಾಸ್ತ್ರಗಳು? ಪಾಕಿಸ್ತಾನದಂತೆ ಯಾವುದೋ ಅಮೆರಿಕ, ಯಾವುದೋ ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ತಂದಂಥ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದಿಂದ ರಷ್ಯಾದ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂತ S-400 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಬಂದರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿಂದಲೂ ಇಂಪೋರ್ಟ್ ಮಾಡಿಸಿಕೊಂಡಿದ್ದಲ್ಲ, ಸಂಪೂರ್ಣ ಮೇಕ್ ಇನ್ ಇಂಡಿಯಾ, ಮೆಟೀರಿಯಲ್ ಹಿಡಿದು ಲೇಬರ್ನವರೆಗೂ ಭಾರತದಲ್ಲೇ ತಯಾರಾಗಿ ಅಂತ ಸಂಪೂರ್ಣ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಸಿಸ್ಟಮ್. ನಮ್ಮ ಭಾರತದ ಸೈನಿಕರು ರಫೇಲ್ ಫೈಟರ್ ಜೆಟ್ಗಳನ್ನು ತಂದ್ರು ವಿತ್ ಸ್ಕಾಲ್ಪ್ ಮಿಸೈಲ್ ಲೋಡೆಡ್. ನಮ್ಮ ಸೈನಿಕರ ಬಳಿ ಸುಖಾಯ್ 30 MKI ಫೈಟರ್ ಜೆಟ್ಗಳಿದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್. ನಮ್ಮ ಭಾರತದ ಸೈನಿಕರ ಹತ್ರ ನಾಗಾಸ್ತ್ರ 1 ಡ್ರೋನ್ಗಳಿದ್ವು ಸಂಪೂರ್ಣ ಮೇಡ್ ಇನ್ ಇಂಡಿಯಾ. ಇಸ್ರೇಲಿಂದ ಅರಬ್ ಡ್ರೋನ್ಸ್ಗಳನ್ನು ಇಂಪೋರ್ಟ್ ಮಾಡಿಸಿಕೊಂಡಿದ್ರು ನಮ್ಮ ಸೈನಿಕರು. ಜಪಾನಿಂದ ಕಾಮಿಕಾಜೆ ಡ್ರೋನ್ಸ್ಗಳನ್ನು ತರಿಸಿಕೊಂಡಿದ್ರು. ಸ್ಕೈ ಸ್ಟ್ರೈಕರ್ ಡ್ರೋನ್ಗಳ ಜೊತೆ ಭಾರತದ ಸೈನಿಕರು ಯುದ್ಧಕ್ಕೆ ಬಂದ್ರು. ಸ್ಕೈ ಸ್ಟ್ರೈಕರ್ ಡ್ರೋನ್ಗಳು ಸಂಪೂರ್ಣ ಮೇಡ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲೇ ತಯಾರಾಗಿ ಹೋದಂತ ಡ್ರೋನ್ಗಳು. ನಮ್ಮ ಭಾರತದ ಸೈನಿಕರು ಸತತ ಆಪರೇಷನ್ ಸಂದರ್ಭದಲ್ಲಿ ಇಸ್ರೋದೊಂದಿಗೆ ಲೈವ್ ಕೋಆರ್ಡಿನೇಷನ್ ಅನ್ನು ತಗೊಳ್ತಿದ್ರು. INS ವಿಕ್ರಾಂತ್ ಜೊತೆಗೆ 36ಕ್ಕೂ ಹೆಚ್ಚು ಯುದ್ಧ ಹಡಗುಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ಒಂದಿಗೆ ನಾರ್ದನ್ ಅರೇಬಿಯಾ ಸಿಯನ್ನ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು. ಎಲ್ಲಾ ಶಸ್ತ್ರಾಸ್ತ್ರಗಳೊಂದಿಗೆ ಯುದ್ಧಕ್ಕೆ ಬಂದಂತ ನಮ್ಮ ಭಾರತದ ಸೈನಿಕರು ಪಾಕಿಸ್ತಾನ, ಅಮೆರಿಕದಿಂದ ತರಿಸಿಕೊಂಡಂತ J-16 ಫೈಟರ್ ಜೆಟ್ಗಳನ್ನ ಒಂದೇ ಒಂದು ಹೊಡೆತದಲ್ಲಿ ಭಾರತದ ಸೈನಿಕರು ಹೊಡೆದುರುಳಿಸಿದ್ರು. ಪಾಕಿಸ್ತಾನ, ಅಮೆರಿಕದಿಂದ ತಂದಂತ J-17 ಏ ಥಂಡರ್ ಫೈಟರ್ ಜೆಟ್ಗಳನ್ನ ನಮ್ಮ ಭಾರತದ ಸೈನಿಕರು ಹೊಡೆದುರುಳಿಸಿದ್ರು. ಪಾಕಿಸ್ತಾನ, ಟರ್ಕಿ ತರಿಸಿಕೊಂಡ ಸೂಸೈಡ್ ಡ್ರೋನ್ಸ್ ಗಳನ್ನ ನಮ್ಮ ಭಾರತದ ಸೈನಿಕರು ಭಸ್ಮ ಮಾಡಿದ್ರು. ಸ್ವೀಡಿಷ್ ಮೇಡದಂತೆ AWACS SAP 2000 ಡಿಫೆನ್ಸ್ ಸಿಸ್ಟಮ್ ಅನ್ನು ಭಾರತದ ಸೈನಿಕರು ಭಗ್ನಗೊಳಿಸಿದ್ರು. ಅವತ್ತು ಪಾಕಿಸ್ತಾನದ
ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ, ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ನಮ್ಮ ಭಾರತದ ಸೈನಿಕರು ಆಪರೇಷನ್ ಸಿಂಧೂರನ್ನು ಮುಂದುವರಿಸಿದ್ರು. 25 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ಭಾರತದ ಸೈನಿಕರು ತೋರಿಸಿಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವ ಕೆಲಸವನ್ನ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ವಿಶ್ವವೇ ಮುರಿದರು ಭಾರತವನ್ನ ಕಾಯುವೆವು ಅಂತ ನೇರ ನಿತ್ಯುದ್ಧ ಮಾಡ್ಲಿಕ್ಕೆ ಬಂದಾಗ ಯಾವ ರೀತಿ ಕ್ಷಾತ್ರ ತೇಜಸ್ಸಿನೊಂದಿಗೆ ನಮ್ಮ ರಾಷ್ಟ್ರ ರಕ್ಷಣೆ ಮಾಡಿಕೊಳ್ಳಬಲ್ಲೆವು ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದಿರುವಂಥ ಕೆಲಸ, ಗಡಿ ಒಳಗೆ ಕೂತಿರುವಂಥ ನಾವುಗಳು ವೈಚಾರಿಕವಾಗಿ ಧರ್ಮ ರಕ್ಷಣೆ ಮಾಡ್ಕೊಳ್ಳೋದಷ್ಟೇ. ಅರ್ಥಾತ್ ನಮ್ಮ ಮೇಲೆ ವೈಚಾರಿಕ ದಾಳಿಗಳಾಗ್ತವೆ. ನಮ್ಮ ಮಕ್ಕಳ ಮೇಲೆ ವಿಶೇಷತಃ ವೈಚಾರಿಕ ಪ್ರಶ್ನೆಗಳನ್ನು ಎದುರಿಸೋದು ನಮ್ಮ ಮಕ್ಕಳು. ಯಾವ ಮಟ್ಟಕ್ಕೆ ಇವತ್ತಿಗೂ ನಮ್ಮ ಬೆಂಗಳೂರಿನಂಥ ನಗರಗಳಲ್ಲಿ, ಇದು ಎಲ್ಲೆಡೆ ಹಬ್ಬಿದ್ದಾವೆ, ನಗರಗಳಲ್ಲೇ ಮಾತ್ರ ಅಲ್ಲ, ಹಳ್ಳಿಗೂ ತಲುಪಿದೆ ಈ ಪದ್ಧತಿ. ಇವತ್ತಿಗೂ ನಮ್ಮ ಬೆಂಗಳೂರಿನಲ್ಲಿ ನನ್ನ ತಂದೆ ಆಟೋ ಡ್ರೈವರ್, ನಮ್ಮಪ್ಪ ಬೆಂಗಳೂರಿನಲ್ಲಿ ರಿಕ್ಷಾ ಡ್ರೈವರ್. ನಮ್ಮಪ್ಪ ಹೇಳ್ತಾರೆ, ಆಟೋ ಓಡಿಸ್ಬೇಕಾದ್ರೆ ದಿನಾ ಬೆಳಗ್ಗೆ ಮನೆಯಿಂದ ಹಣೆಗೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುವಂಥ ಹಿಂದೂ ಮಕ್ಕಳು ಆಟೋ ಹಿಡಿದು ಕಾಲೇಜ್ ಕ್ಯಾಂಪಸ್ ದಾಟುವ ವೇಳೆಗೆ ಹಣೆನಲ್ಲಿರುವಂಥ ಕುಂಕುಮ ಅಳಿಸಿ ಆನಂತರ ಕಾಲೇಜ್ ಒಳಗೆ ಹೋಗ್ತಾರೆ. ಯಾಕೆ? ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. That is the headspace that has been targeted in every way possible in this society. ಎಲ್ಲ ಮಾರ್ಗದಿಂದಲೂ ಟಾರ್ಗೆಟ್ ಆಗ್ತಿರುವಂಥ ಹೆಡ್ಸ್ಪೇಸ್ ಆ ಮಕ್ಕಳದು, ಆ ವಯಸ್ಸಿನ ಯುವಕ ಯುವತಿಯರದು. ಅವರ ಮೇಲೆ ವೈಚಾರಿಕ ದಾಳಿಗಳಾಗೋದು, ಅವರ ಮೇಲೆ ಪ್ರಶ್ನೆಗಳನ್ನ ಎಸಗೋದು, ಅವರ ಮೇಲೆ ಪ್ರಹಾರಗಳಾಗೋದು ಬೌದ್ಧಿಕವಾಗಿ. ಯಾವ ಮಟ್ಟಕ್ಕೆ ಆಗ್ತಾವೆ? ಅನೇಕ ಹಿಂದೂಗಳ ಪ್ರಶ್ನೆ ಮಾಡ್ತೀವಲ್ಲ ನಾವು, ನಮ್ಮ ಮಕ್ಕಳಿಗೆ ಏನಕ್ಕೆ ಧರ್ಮ ಸಂಸ್ಕಾರ, ನಮ್ಮ ಮಕ್ಕಳು ಏನಕ್ಕೆ ದೇವಸ್ಥಾನಕ್ಕೆ ಬರಬೇಕು, ಮಠ ಮಂದಿರಕ್ಕೆ ಏನಕ್ಕೆ ಹೋಗಬೇಕು, ನಮ್ಮ ಮಕ್ಕಳು ಏನಕ್ಕೆ ಭಜನೆ ಹಾಡಬೇಕು, ನಮ್ಮ ಮಕ್ಕಳಿಗೆ ಏನಕ್ಕೆ ವಚನಗಳು, ದಾಸರ ಸಾಹಿತ್ಯಗಳು, ಕೀರ್ತನೆಗಳು. ನಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸಿದ್ದೀವಿ, ಲಕ್ಷ ಫೀಸ್ ಕಟ್ತೀವಿ. ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಸಾಕು, ನಮಗೆ 30-50 ಸಾವಿರ ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆದರೆ ಸಾಕಪ್ಪ, ನಮ್ಮ ಮಕ್ಕಳು ಜೀವನ ಸಾರ್ಥಕ, ಇದಕ್ಕಿಂತ ಏನಿದೆ, ದೇಶ ಧರ್ಮ ಕಟ್ಕೊಂಡು ನನ್ನ ಮಕ್ಕಳಿಗೆ ಏನಾಗಬೇಕು? ಹಿಂದೂ ಪೋಷಕರದ್ದೇ ಪ್ರಶ್ನೆ ಇದು. ಯಾಕೆ ಮಕ್ಕಳಿಗೆ ಧರ್ಮ ಸಂಸ್ಕಾರ, ಧರ್ಮ ಬೋಧನೆ ಅಂದರೆ ದೇಶ ರಕ್ಷಣೆಗಲ್ಲ ಸ್ವಾಮಿ, ಧರ್ಮ ರಕ್ಷಣೆಗೂ ಅಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ. ಕೆಲವು ತಿಂಗಳ ಹಿಂದೆ ನಮ್ಮದೇ ಕರ್ನಾಟಕದ ಬೆಳಗಾವಿ ಆಸ್ಪತ್ರೆಯಲ್ಲಿ ವೃದ್ಧರೊಬ್ಬರು ತೀರಿಕೊಂಡಾಗ ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು. ನಮ್ಮ ಆಸ್ಪತ್ರೆಯಲ್ಲಿ ವೃದ್ಧರು ತೀರ್ಕೊಂಡಿದ್ದಾರೆ ಸರ್, ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂಥ ಹುಡುಗ ಪರಾರಿ ಆಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಏನು ಮಾಡಬೇಕು ಬಂದು ನೋಡಿ ಅಂತ ಪೊಲೀಸರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದರು. ಆ ವೃದ್ಧರ ಡಾಕ್ಯುಮೆಂಟ್ಸ್ ಏನೇನಿದ್ದಾವೆ ಆಸ್ಪತ್ರೆಯವರ ಹತ್ರ ಎಲ್ಲ ತೆಗೆಸ್ಕೊಂಡ್ರು. ಅವರ ಅಡ್ರೆಸ್ ಇಟ್ಕೊಂಡೋದು ಅಕ್ಕಪಕ್ಕ ಮನೆಯವ್ರ ಹತ್ರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿದ್ದ ವೃದ್ಧರು ತೀರ್ಕೊಂಡಿದ್ದಾರಮ್ಮ ಆಸ್ಪತ್ರೆಯಲ್ಲಿ, ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಮನೆಯವರು ನೆಂಟಸ್ಥರು ಸಂಬಂಧಿಕರು ಕುಟುಂಬದವರಂತನಾದರೂ ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ? ಅಕ್ಕಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ಟರು, ಹೌದು ಸರ್, ಅವ್ರಿಗಿಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್. ಸರಿ, ಇಬ್ಬರು ಮಕ್ಕಳು ಫೋನ್ ನಂಬರ್ ಪೊಲೀಸರು ತರಿಸ್ಕೊಂಡ್ರು. ಫೋನ್ ಮಾಡಿ ಮಕ್ಕಳಿಗೆ ವಿಷಯ ತಿಳಿಸ್ತಾರೆ, ಭಾರತದಲ್ಲಿದ್ದಂತೆ ನಿಮ್ಮ ತಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ, ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲೇ ತೀರ್ಕೊಂಡ್ರು, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೇರಿಕ, ಮಗಳು ಕೆನಡಾ, ಇಬ್ಬರು ಮಕ್ಕಳು ವಿದೇಶದಿಂದ ಪೊಲೀಸರಿಗೆ ಫೋನಲ್ಲಿ ವಾಪಸ್ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸೊತ್ ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಯಾವ ಮಕ್ಕಳಿಗೋಸ್ಕರ ತಂದೆ ತಾಯಿಂದರು ಸರ್ವಸ್ವವನ್ನು ಮುಡಿಪಾಗಿಟ್ಟು ಏನನ್ನೂ ಬಯಸದೆ, ಅರೆ ನನ್ನ ಜೀವನಕ್ಕಿಂತ ನನ್ನ ಮಗು ಸುಖವಾಗಿದ್ದ ಬದುಕನ್ನು ಬದುಕಬೇಕು ಅನ್ನೋ ಒಂದೇ ಒಂದು ಆಶಯದ ಮೇರೆಗೆ ಸರ್ವಸ್ವವನ್ನು ಮುಡಿಪಾಗಿಟ್ಟಿರ್ತಾರೋ, ಆ ಮಕ್ಕಳಿಗೆ ಕೊನೆ ಕಾಲಘಟ್ಟದಲ್ಲಿ ತಮ್ಮ ತಂದೆ ತಾಯಿಂದ್ರ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದರೆ ಲಕ್ಷ ಖರ್ಚು ಮಾಡಿ ಯಾವ ಸಾರ್ಥಕತೆಗೆ ಇನ್ನೆಂಥ ಸಂಸ್ಕಾರ ಕೊಟ್ಟು ಮನೆ ಮಕ್ಕಳನ್ನು ಬೆಳೆಸ್ತಿದ್ದೀವಿ ನಾವು? ಯೋಚಿಸಬೇಕಲ್ವಾ? ಯಾಕೆ ಸಮಾಜದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದ್ದಾವೆ? ತಂದೆ ತಾಯಿಂದ್ರ ಅಂತ್ಯ ಸಂಸ್ಕಾರಕ್ಕೂ ಬರದೇ ಇರೋಷ್ಟು ಯೋಗ್ಯತೆ ಇಲ್ದಿರುವಂಥ ಮಕ್ಕಳು ಏನಕ್ಕೆ ದೇಶದಲ್ಲಿ ನಿರ್ಮಾಣ ಆಗ್ತಿದ್ದಾರೆ? ಇಡೀ ಜಗತ್ತಿನಾದ್ಯಂತ ಏನಕ್ಕಿಂತ ಪರಿಸ್ಥಿತಿ ಬರ್ತಿದೆ? ಕಾರಣ ಇಷ್ಟೇ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ ಪುರಾಣ, ಇಡೀ ಜೀವನಕ್ಕೆ ಬೇಕಾದಷ್ಟು ಭಜನೆಗಳು, ಶರಣರ ವಚನಗಳು, ದಾಸರ ಕೀರ್ತನೆಗಳು, ವೇದ ಉಪನಿಷತ್ಗಳ ಮಂತ್ರಗಳು, ಕನಿಷ್ಠ ಪಕ್ಷ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳ ಬಾಯಿಂದ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ. ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ, ಮಾತೃ ದೇವೋಭವ ಪಿತೃದೇವೋಭವ ಅನ್ನೋ ಸಂಸ್ಕಾರವನ್ನ. ಇಂಥ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರನಾದರೂ ಮಕ್ಕಳಿಗೆ ನೀಡುವಂಥ ಕೆಲಸ ಹಿಂದೂ ಪೋಷಕರು ಮಾಡಬೇಕು. ಯಾವ ಮಟ್ಟಕ್ಕೆ ಆ ಮಕ್ಕಳಲ್ಲಿ ಆ ಧರ್ಮ ಸಂಸ್ಕಾರ ಬೆಳೆದಿರಬೇಕು, ಧರ್ಮ ಜ್ಞಾನದ ಸುದೆ ಹರಿತಿರಬೇಕು, ಧರ್ಮ ಜಾಗೃತಿ ಬೆಳೆದಿರಬೇಕಂದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳ ಮೇಲೆ ಯಾರಾದರೂ ಧರ್ಮ ವಿರುದ್ಧವಾಗಿ ಪ್ರಶ್ನೆ ಮಾಡಲಿಕ್ಕೆ ಬಂದರೆ
ಮಕ್ಕಳಿಗೆ ಕೇಳ್ತಾರೆ, ನಮ್ಮ ಮಕ್ಕಳಿಗೆ ಏನು ಗಣೇಶೋತ್ಸವ ಆಚರಿಸ್ತೀರಾ? ನಿಮ್ಮ ಗಣೇಶ ಕಾಲ್ಪನಿಕ ಅಲ್ವಾ? ನಿಮ್ಮ ಗಣೇಶನಿಗೇನು ಕಾನೆ ಮುಖ? ನಿಮ್ಮ ಹನುಮಂತನಿಗೇನಕ್ಕೆ ಕಪಿ ಮುಖ? ನಿಮ್ಮ ಹನುಮಂತ ಆರಾಧಿಸುವಂಥ ರಾಮರು ಕಾಲ್ಪನಿಕ ಅಲ್ವಾ? ರಾಮ ಭಕ್ತ ಹನುಮಂತ ಅಂತ ಹೇಳ್ತೀರಾ. ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ನಿಮ್ಮದು ಮೂಢನಂಬಿಕೆ ಅಲ್ವಾ? ಇದೆಲ್ಲ ಕಾಲ್ಪನಿಕ ಅಲ್ವಾ ನಿಮ್ಮ ದೈವ ದೇವರುಗಳು? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂಥ ಪ್ರಶ್ನೆ. ಈ ಪ್ರಶ್ನೆ ಕೇಳೋರು ಯಾರು? ಮತ್ತೆ ಸಾಮಾನ್ಯರ? ಕೋರ್ಟ್ನಲ್ಲಿತ್ತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ರಾಮ ಜನ್ಮಭೂಮಿ ಕೇಸ್ ನಡೀತಿರ್ಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ, ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ನಿಮ್ಮ ಹತ್ರ ಏನು ಸಾಕ್ಷಿ, ಏನು ಪುರಾವೆ? ಈ ಪ್ರಶ್ನೆ ಮುಂದೊಂದು ದಿನ ನಮ್ಮ ಮನೆ ಬಾಗಿಲವರೆಗೂ ಬರುತ್ತೆ. ನಮ್ಮನೆ ಮಕ್ಕಳ ಮುಂದೆ ನಿಂತು ಕೇಳ್ತಾರೆ, ರಾಮ ಮಂದಿರ ಕಟ್ಟಿದ್ದೆ ಹೇಳ್ತೀರಾ? ರಾಮರಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಮೌಢ್ಯ ಬೆಳೆಯುತ್ತೆ ಮುಂದೊಂದು ದಿನ ದೇಶದಲ್ಲಿ. ಮನೆ ಮಕ್ಕಳ ಮುಂದೆ ಪ್ರಶ್ನಿಸಲಾಗುತ್ತೆ, ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಆ ಪ್ರಶ್ನೆಗಳು ಬಂದಾಗ ನಮ್ಮ ಮನೆ ಮಕ್ಕಳಲ್ಲಿ ಎಷ್ಟು ಧರ್ಮ ಜಾಗೃತಿ ತುಂಬಿರಬೇಕಂದ್ರೆ, ಮನೆಯ ಒಂದೊಂದು ಹಿಂದೂ ಮಗು ಎದೆ ಉಬ್ಬಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಶ್ರೀರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂಥ ಉತ್ತರ ಭಗವಂತನ ಕೃಪಾಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧ್ಯ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥರ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ರಕ್ಷಣೆ ಆಯ್ತಂತರ್ಥ, ರಾಷ್ಟ್ರದ ಹಿರಿಮೆ ಭದ್ರಗೊಳ್ತು ಅಂತರ್ಥ. ಇದೇ ನಮ್ಮೆಲ್ಲರ ಕೆಲಸ. ಆ ಕೆಲಸಕ್ಕೆ ನಮ್ಮ ಕೈಲಾಗುವಂಥ ಕೊಡುಗೆಯನ್ನು ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ನೀಡೋಣ. ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ಮಾತಾಡಿ ಧರ್ಮ ಜಾಗೃತಿ ಮಾಡಿ. ಕುಟುಂಬದವರ ಮುಂದೆ, ಕನಿಷ್ಠ ಪಕ್ಷ ಮನೆ ಮಕ್ಕಳ ಮುಂದೆ, ಮನೆಯವ್ರ ಜೊತೆ ಕೂತು ಮಾತಾಡಿ ಧರ್ಮ ಜಾಗೃತಿ ಮೂಡಿಸಿ. ನಿಮ್ಮಿಂದ ಹಾಡಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗತ್ತ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಕ್ತಿ ಗೀತೆಗಳನ್ನು ಹಾಡಿ, ಮಂತ್ರ ಶ್ಲೋಕಗಳನ್ನು ಪಠಿಸಿ, ವಚನಗಳನ್ನು ಪುಂಖಾನುಪುಂಖವಾಗಿ ಹಾಡಿ, ದಾಸರ ಕೀರ್ತನೆಗಳನ್ನು ಹಾಡಿ ಧರ್ಮ ಜಾಗೃತಿ ಮೂಡಿಸಿ. ನಿಮ್ಮಿಂದ ಬರೆದು ಜಾಗೃತಿ ಮೂಡಿಸ್ಲಿಕ್ಕಾಗುತ್ತಾ? ನೈಜ ಇತಿಹಾಸ ಬರೆದಿಟ್ಟು ಧರ್ಮ ದೇಶ ಜಾಗೃತಿ ಮೂಡಿಸಿ. ನಿಮ್ಮಿಂದ ಸಮಯ ಕೊಡ್ಲಿಕ್ಕಾಗುತ್ತಾ? ಧರ್ಮ ಕಾರ್ಯಗಳಿಗೆ ಸಮಯ ಕೊಟ್ಟು ಧರ್ಮ ಜಾಗೃತಿ ಮೂಡಿಸಿ. ಇದು ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿತ್ತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗುತ್ತಾ? ದೇಶದ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದೂ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂಥ ಕೊಡುಗೆ ಇಷ್ಟೇ. ಇಷ್ಟನ್ನ ಒಬ್ಬೊಬ್ಬ ಹಿಂದೂ ಮಾಡಿದ್ರು ಧರ್ಮ ಜಾಗೃತಿ ಆಗುತ್ತೆ. ಒಬ್ಬೊಬ್ಬ ಹಿಂದೂ. ಆ ಕೆಲಸ ನಮ್ಮೆಲ್ಲರ ಜನ್ಮ ಸಿದ್ಧ ಜವಾಬ್ದಾರಿ. ಆ ಕೆಲಸದ ಆದರ್ಶ ಕೊಡ್ಲಿಕ್ಕಂತಲೇ ಧರ್ಮ ಸಭೆಗಳನ್ನು ನಮ್ಮ ಕಾರ್ಯಕರ್ತ ಅಣ್ಣಂದಿರು ಆಯೋಜನೆ ಮಾಡೋದು. ಒಂದು ಧಾರ್ಮಿಕ ಸಭೆ ಊರಿನಲ್ಲಿ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ, ತಿಂಗಳಗಟ್ಟಲೆ ಮನೆ ಬಿಟ್ಟು, ಊಟ ಬಿಟ್ಟು, ನಿದ್ದೆಗೆಟ್ಟು, ಮನೆಯಲ್ಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು, ವೈಯಕ್ತಿಕ ಕೆಲಸ, ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗಬೇಕಂತ ವೈಯಕ್ತಿಕ ಕೆಲಸ ಬದಿಗೆಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಏನು ಗೌರವ ಸಲ್ಲಿಸ್ತೀವಲ್ಲ ನನಗೆ ಗೊತ್ತಿಲ್ಲ. ಮಧ್ಯರಾತ್ರಿ 12, 1 ಗಂಟೆ, 2 ಗಂಟೆವರೆಗೂ ಊರು ತುಂಬ ಕೇಸರಿ ಬಂಡಿಂಗ್ಸ್ಗಳನ್ನು ಕಟ್ಕೊಂಡು ನಿಂತಿರ್ತಾರೆ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಬ್ಯಾನರ್ಗಳನ್ನು ಕಟ್ತಿರ್ತಾರೆ, ಸ್ಟೇಜ್ ರೆಡಿ ಮಾಡ್ತಿರ್ತಾರೆ. ಏನಕ್ಕೆ? ಊರಿನ ಹಿಂದೂಗಳ ಜಾಗೃತಿ ಆಗಲಿ ಅಂತ. ಆ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಏನು ಗೌರವ ಕೊಡ್ಲಿಕ್ಕೆ ಸಾಧ್ಯ ಸ್ವಾಮಿ? ಏನಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಸೇರುವಂಥ, ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂಥ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ನಿಂತಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಗ್ರಾಮಸ್ಥರು ಹೋಗಿ, ಆ ಕಾರ್ಯಕರ್ತ ಅಣ್ಣಂದಿರ ಹೆಗಲ್ ತಟ್ಟಿ,
ನಿನ್ನ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಊರಿನ ಕೆಲಸ, ಧರ್ಮದ ಕೆಲಸ, ದೇಶದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಕೊಡುವ ಗೌರವ ಇದೆ. ಶಾಸ್ತ್ರದ ಮಾತು, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡಲಿಕ್ಕೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆ, ಬೆಂಬಲ ನೀಡುವಂತ ಜವಾಬ್ದಾರಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ನಮ್ಮೆಲ್ಲರದ್ದು. ಆ ಜವಾಬ್ದಾರಿನ ಪಾಲಿಸೋಣ. ನಮ್ಮ ಕಾರ್ಯಕರ್ತ ಅಣ್ಣಂದಿರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬೆಂಬಲವನ್ನು ಕೊಡೋಣ. ಮಾಡ್ತಾ ನಮ್ಮೆಲ್ಲರ ಅಂತಿಮ ಕನಸು ಒಂದೇ. ಅಂತಿಮವಾಗಿ ಯಾವುದು ಕನಸು, ಯಾವುದು ಗುರಿ? ದಿನನಿತ್ಯ ಭಗವದ್ಧ್ವಜವನ್ನು ಗುರುವಂತ ಸ್ವೀಕರಿಸಿ ಭಗವದ ಮುಂದೆ ನಿಂತು ನಾವು ಪ್ರಮಾಣ ಮಾಡ್ತೀವಿ. ಸಂಘ ಪ್ರಾರ್ಥನೆಯಲ್ಲಿ ಮಾಡುವಂಥ ಪ್ರಮಾಣದ ಕೊನೆಯ ಸಾಲುಗಳು ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ ಸಮರ್ಥ ಭವತ್ವಾಶಿಷಾತೆ ಭೃಶಂ. ತಾಯಿ ಭಾರತೀಯನ ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೇ ನಮ್ಮೆಲ್ಲರ ಅಂತಿಮ ಕನಸು. ಆ ಕನಸಿಗೋಸ್ಕರ ಶ್ರಮಿಸೋಣ. ನಮ್ಮ ಕೈಲಾಗುವಂಥ ಕೊಡುಗೆಯನ್ನು ದೇಶ ಧರ್ಮಕ್ಕೆ ನೀಡೋಣ. ನಾವೆಲ್ಲ ಸಂಘಟಿತರಾಗಿ ಬಂದು ಕೆಲಸ ಮಾಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇಡೀ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆ ನನ್ನ ಕೈಲಿ ಆಡ್ಸ್ತಿತ್ತೆರಡು ಮಾತನ್ನು ಕೇಳಿಸ್ಕೊಂಡಂಥ ಪೂಜ್ಯನ ದಿವ್ಯತ್ರೆಯರಿಗೆ, ಎಲ್ಲ ವಿದ್ವದ್ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣ ಅರ್ಪಣ.